ಆಮೇಲೆ ಇದು FID ಕೊಡೋದಿಲ್ಲ. ಯೂರಿಯಾಗೆ ಮಾತ್ರ DAP ಏನ್ ರೇಟ್ ಇದೆ? ಯೂರಿಯಾ 270. KRS ಪಾರ್ಟಿಯಿಂದ ರೈತ ಘಟಕದಿಂದ ರಸಗೊಬ್ಬರಗಳ ರೇಟ್ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಮಾತಾಡಕ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಅವರ ರಾಜ್ಯ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳೆಲ್ಲ ಬಂದಿದ್ರು. ಅದಕ್ಕೋಸ್ಕರ ಯಾವ್ಯಾವ ಏನ್ ರೇಟ್ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ನೋಡ್ದೆ ಆಗಿದೆ ಸರ್. ಎಲ್ಲ ಜಾಸ್ತಿ ಆಗಿರೋದು ಒಂದು ವಿಚಾರ. ಜಾಸ್ತಿ ಆಗಿದ್ರೆ ಸರ್ಕಾರ ಮಾಡಿರುತ್ತೆ, ಪರವಾಗಿಲ್ಲ. ಆದ್ರೆ ಬಹಳ ನಾವು ಗಂಭೀರವಾಗಿ ಪರಿಗಣಿಸಿರೋದು ಮತ್ತೆ ರಾಜ್ಯಾದ್ಯಂತ ಗಂಭೀರವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ನಾವು 2 ಹೋರಾಟ ಮಾಡ್ತಾ ಇದೀವಿ. ನೀವೇ ಅಂಗಡಿಯವರ 2 ತರದ್ದು ಹೋರಾಟ ಮಾಡ್ತಾ ಇದೀವಿ. ಒಂದು, ರೈತರಿಗೆ ಮೋಸ ಆಗ್ತಾ ಇತ್ತು. ಏನು ಎಲ್ಲಾ ಬಹುತೇಕ ಅಂಗಡಿಗಳಲ್ಲಿ ಏನ್ ಸಬ್ಸಿಡಿ ಇರುವಂತ ಸರ್ಕಾರ ಆಕ್ಚುಲಿ ಮಾಡಿರೋದು ಒಳ್ಳೇದೇ. ಯಾಕಂದ್ರೆ ರೈತ ಭೂಮಿ ಯಾರಿದೆ ಅವ್ರು ಮಾತ್ರ ಯೂರಿಯಾ ಕೊಡಿ, ಒಳ್ಳೇದು. ಅದು ಒಂದು ಪಾರ್ಟು. ಈಗ ನಾವೇನ್ ಮಾಡ್ತಾ ಇದೀವಿ, ನಾವೇ ಯಾಕೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಒಂದು, ರೈತರಿಗೆ ಏನ್ ಕೊಡೋ ರಸಗೊಬ್ಬರ ವಿತರಣೆ ಮಾಡ್ತಾ ಇದ್ರಲ್ಲ ಅಂಗಡಿಗಳಲ್ಲಿ, ಬಹುತೇಕವಾಗಿ MRP ಗಿನ್ನ ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ರು ಎಲ್ಲಾ ಕಡೆಗಳಲ್ಲಿ. ಹಿಂದೆ ಇವತ್ತಿಂದಲ್ಲ, ನೆನ್ನೆಯಿಂದಲ್ಲ, ಹಲವಾರು ವರ್ಷಗಳಿಂದ ಹಂಗೆ ನಡ್ಕೊಂಡ್ ಬರ್ತಾ ಇತ್ತು. ಒಂದು, ಅದ್ರ ಕಾರಣಕ್ಕಾಗಿ ರೈತರಿಗೆ ಬಹಳ ಮೋಸ ಆಗ್ತಾ ಇತ್ತು, ಅನ್ಯಾಯ ಆಗ್ತಿತ್ತು. ಸರ್ಕಾರ ನಮ್ಮೆಲ್ಲರ ತೆರಿಗೆ ಹಣದಲ್ಲಿ ಸಬ್ಸಿಡಿ ಕೊಟ್ಟರು ರೈತರಿಗೆ ಆ ಸಬ್ಸಿಡಿ ನೇರವಾಗಿ ಹೋಗ್ತಾ ಇರ್ಲಿಲ್ಲ. ಈ ತರಕ್ಕೆ ಮತ್ತೆ MRP ಜಾಸ್ತಿ ಕೊಟ್ರೆ ಅಲ್ಲೂವರೆ ಇಲ್ಲೂವರೆ 2 ಕಡೆ ಆಗ್ತಾ ಇತ್ತು. ಇದು ಒಂದ್ ಪಾರ್ಟು. ಇನ್ನೊಂದು ಪಾರ್ಟು, ನಿಮ್ಮಂತವ್ರು ಸೊಸೈಟಿ ಆಗಿರ್ಲಿ ಅಥವಾ ರಸಗೊಬ್ಬರ ಮಾರಾಟ ಮಾಡೋ ಅಂಗಡಿ ಆಗ್ಲಿ, ಅವರು MRP ಕಡಿಮೆ ಬೆಲೆಗೆ ಮಾರಕ್ ಆಗ್ತಾ ಇರಲಿಲ್ಲ ಅವ್ರಿಗೆ. ಯಾಕೆ ಅಂತಂದ್ರೆ ನಿಮ್ಗೇನೆ ಸಪ್ಲೈ ಮಾಡುವಂತವ್ರು ನಿಮಗೆ ಸರಿಯಾದ ರೀತಿಯಲ್ಲಿ ಅವರು ನಿಮ್ಮ ಅಂಗಡಿಗೆ ಡೆಲಿವರಿ ಕೊಡ್ತಾ ಇರಲಿಲ್ಲ, ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇರಲಿಲ್ಲ, ಅಥವಾ ಅಲ್ಲಿ ಯಾವ ಬಿಲ್ ಮಾಡುವಂತ ಕಂಪನಿಗಳಲ್ಲೇ ನಿಮಗೆ MRP ತುಂಬಾ ಕಡಿಮೆ ಮಾರ್ಜಿನ್ ಇಟ್ಟು ಬಿಲ್ ಮಾಡ್ತಾ ಇದ್ರು. ಇಲ್ಲಿ ಬರೋ ವರ್ಷದಲ್ಲಿ MRP ಇಂದ ಆಡ್ತಾ ಇತ್ತು. ಸೊ ಇವೆರಡು ವಿಚಾರ ಇಟ್ಕೊಂಡು ನಾವು ಕಳೆದ 1 ತಿಂಗಳಿಂದ ಹೋರಾಟ ಮಾಡಿ KRS ಪಕ್ಷದಿಂದ ನಾವು ಕಮಿಷನರ್ಗೆ ಭೇಟಿ ಮಾಡಿ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಭೇಟಿ ಮಾಡಿ, ಮತ್ತೆ ಬೇರೆ ಬೇರೆ FPOಗಳಿಗಂತೂ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇರಲಿಲ್ಲ. ಸೊ ಈಗೆಲ್ಲ ಅದನ್ನು ಸರಿ ದಾರಿಗೆ ತರಬೇಕಂತ ಹೇಳಿ ಒಂದು ಏನು ಇದೊಂದು ನೆಕ್ಸಸ್, ಒಂದ್ ರೀತಿಯಲ್ಲಿ ರೈತರಿಗೂ ಅನ್ಯಾಯ ಮತ್ತೆ ಅಂಗಡಿ ನಡೆಸೋರ್ಗೂ ಅನ್ಯಾಯ, ಇತರಕ್ಕೆ ಇಬ್ಬರಿಗೂ ಅನ್ಯಾಯ ಆಗ್ತಾ ಇತ್ತು. ಇದನ್ನ ನಿಲ್ಬೇಕಂತ ಹೇಳಿ ನಮ್ಮ ತಾಲೂಕಲ್ಲಿ MRP ಮೇಲೆ ಯಾರು ಮಾಡ್ತಾರೆ. ಹೌದಾ? MRP ಮೇಲೆ ಯಾರು ಫಸ್ಟ್ ಟೈಮ್ ನಾವು ಈ ತರಕ್ಕೆ ಕೇಳ್ತಾ ಇರೋದು, ಬಹಳ ಸಂತೋಷ. ಮಾರ್ಜಿನ್ ಇದೆ ಗೊಬ್ಬರದಲ್ಲಿ, 45 ರೂಪಾಯಿ ಮಾರ್ಜಿನ್ ಇದೆ ಡಿಸ್ಟ್ರಿಬ್ಯೂಟರ್. ಯಾಕೆ ಜಾಸ್ತಿ ಅಲ್ಲ, ನಾವು ನಮ್ಮ ಪಕ್ಷದ ವತಿಯಿಂದ ಒಂದು FPO ನಡೆಸ್ತೀವಿ. ನಮಗೆ ನಮ್ಮ ಅಂಗಡಿಗೆ FPO ಐಟಮ್ ಬರೋ ಅಷ್ಟಲ್ಲೇನೆ ಯೂರಿಯಾ ಇರೋದು ಯೂರಿಯಾಗಿನ್ನ 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಬಂದ್ಬಿಡ್ತಾ ಇತ್ತು. ಈಗ ನಿಮಗೆ ಅದು ಹೆಂಗ್ ನಡೀತಾ ಇದೆ ಗೊತ್ತಿಲ್ಲ. ಹಂಗಾರೆ ಇಲ್ಲಿ ಕಾಡುಗೋಡೆ ಗೂಡ್ ಶೆಡ್ ಏನಿದೆ, ಹೊಸಕೋಟೆ ಈ ಕಡೆ ಪರವಾಗಿಲ್ಲ. ಅದೇ ನೀವು ಚಿಂತಾಮಣಿ ಆ ಕಡೆ ಆದ್ರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿದೆ. ಈಗ ಆಕ್ಚುಲ್ ಪ್ರೈಸ್ ಎಷ್ಟು ಸರ್ ಯೂರಿಯಾಗೆ? ಯೂರಿಯಾಗೆ 269 ರೂಪಾಯಿ 74 ಪೈಸೆ. 290 270 ಅಲ್ವಾ? ಈಗ ನಮ್ಮವ್ರು ಬೇರೆ ಅಂಗಡಿಗಳು ಕೇಳ್ಕೊಂಡ್ ಬಂದಾರೆ, ಅವರು 290 300 ಹಿಂಗೆಲ್ಲ ಹೇಳಿದ್ದಾರೆ. ವಿಡಿಯೋ ಇದೆ. ಅವ್ರದ್ದು ಬಿಡಿ, ಅವ್ರದ್ದು ಇವ್ರು ಯಾರು ನಾವೆಲ್ಲೂ ಮಾರ್ತಾನೆ ಇಲ್ಲ ಅಂತ ಹೇಳಿದ್ರು. ಇವ್ರದ್ದು ಸೊಸೈಟಿ ಒಂದು ಇವರು ಅಲ್ಲ, ಇವ್ರು ಹೇಳಿದ್ರು ಇಲ್ಲೆಲ್ಲೂ ತಾಲೂಕಲ್ಲಿ ಯಾರು ಮಾರ್ತಾನೆ ಇಲ್ಲ ಅನ್ನೋ ಕಾರಣಕ್ಕೆ ಹೇಳಿದ್ರಲ್ಲ. ತಾಲೂಕಲ್ಲಿ ಇರೋದೇ 3, ಒಂದು ಚಂಡಿಕೇಶ್ವರ ಇದೆ, ಒಂದು ಬಸವೇಶ್ವರ, ಇನ್ನ ನಮ್ಮ ಸೊಸೈಟಿ ಬ್ರಾಂಚ್ಗಳು ಎಲ್ಲ ಹೋಗ್ಲಿ ಮಾಡಿದ್ರು. ನೀವು ಮತ್ತೆ ಸಪ್ಲೈ ಮಾಡ್ತೀರಾ ಹೋಬಳಿ ಲೆವೆಲ್ಗೆ ಅಂತ ಕಡೆಗೆ? ತಾವರೆಕೆರೆಯಲ್ಲಿ ನಮ್ಮ ಬ್ರಾಂಚ್ ಇದೆ, ಇದು ಎಕ್ಸ್ಪ್ರೆಸ್ ಇದೆ, ಮಲ್ಮಾರ್ಪುರ ಇದೆ, ನಂದಗುಡಿ ಇದೆ. ಏನ್ ಸೊಸೈಟಿ ಇದು? ಇದು ತಾಲೂಕು ಅಗ್ರಿಕಲ್ಚರ್ ಮಾರ್ಕೆಟಿಂಗ್. VSSN. TAPC. ಅದೇ ಅದ್ರ ಮೇಲ್ಗಡೆ ಇರೋಂಥದ್ದು. ಸರಿ ಸರ್, ಆಯ್ತು. ಈಗ ನೀವು MRP ಎಲ್ಲ MRP ಬೆಲೆಗೆ ಮಾಡ್ತಾ ಇದೀರಿ. ಏನಿದು ಏನು ಸೊಸೈಟಿ ಹೆಸರೇನು? TAPCMS. ಆಯ್ತು. ಈಗ ಮತ್ತೆ ಇದು ಈಗೆಲ್ಲ ಸ್ಟಾಕು ಇದೆ. ಆಲ್ಮೋಸ್ಟ್ DAP ಒಂದಿಲ್ಲ. DAP ಇಲ್ಲ. ಯಾಕೆ DAP ಇಲ್ಲ? ಬರ್ತಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್. ಅಲ್ಲ, ಈಗ ಫೆಡರೇಷನ್ ಅವರು ರಿಸರ್ವ್ ಇಟ್ಕೊಂಡು ನಾವು 120 ಟನ್ ಇಟ್ಕೊಂಡಿದ್ದಾರೆ. ರಾಗಿ ಭತ್ತಕ್ಕೆ ರಾಗಿ ಟೈಮ್ ಕೊಡೋಣ ಅಂತ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. 120 ಟನ್ ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ ಇಟ್ಕೊಂಡಿದ್ದಾರೆ. ಸಾಕಾಗುತ್ತಾ 120 ಟನ್? 120 ಅಲ್ಲ, 1000 ಟನ್ ಇದ್ರೆ ಸಾಕು. ಅಲ್ಲಲ್ಲ, ಈಗ 120 ಟನ್ ನೀವ್ ಹೇಳೋದಕ್ಕೆ ಏನೇನ್ಕೂ ಸಾಲ್ತಾ ಇಲ್ಲ. ಒಂದ್ ದಿವಸಕ್ಕೆ ಖಾಲಿ ಆಗ್ತದೆ. DAP ಮತ್ತೆ ಸರ್ಕಾರ ಹೇಳ್ತಾ ಇದೆಯಲ್ಲ, ನಾವು ಅಷ್ಟು ರಿಸರ್ವ್ ಮಾಡಿದೀವಿ, ಎಷ್ಟು ರಿಸರ್ವ್ ಮಾಡಿದೀವಿ ಅಂತ ಹೇಳಿ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರೇ ಉತ್ತರ ಕೊಡ್ತಾ ಇದಾರೆ. ಈ ವರ್ಷ ಏನೇನು ಇಲ್ಲ, ನಾವು ಬಫರ್ ಸ್ಟಾಕ್ ಅಷ್ಟು ಟನ್ ಇಷ್ಟು ಕೋಟಿ ಇಷ್ಟು ಲಕ್ಷ ಟನ್ ಇಟ್ಟಿದ್ವಿ ಅಂತ ಹೇಳಿ ಹೇಳ್ತಾ ಇದಾರಲ್ಲ. ನಿಮಗೆ ಅನ್ಸಿದೆ ಗೊಬ್ಬರಕ್ಕೆ ತೊಂದರೆ ಆಗುತ್ತೆ ಸರ್ ಅಂತ, ಸ್ಕಾರ್ಸಿಟಿ ಬರುತ್ತೆ ಅಂತ. ಬರಗಾಲ ಬಂದಿದ್ರು ಕೂಡ ಗೊಬ್ಬರಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ, ವಾರ ಎಫೆಕ್ಟ್ ಇಂದ ತೊಂದರೆ ಆಗ್ತದೆ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ವಾರ ಏನೋ ಕ್ಲೋಸ್ ಆದ್ರೆ ಸ್ವಲ್ಪ ಒಂದ್ ತಿಂಗಳು 2 ತಿಂಗಳು ರಿಲೀಸ್ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಸರ್, ಈಗ ಬೇರೆ ಯೂರಿಯಾ DAP ತುಂಬಾ ಅಗತ್ಯ ಇರೋ ಒಂದು ಸಬ್ಸಿಡಿ ಪ್ರಾಡಕ್ಟ್ ಏನ್ ಗೊಬ್ಬರಗಳಿದಾವೆ, ಅದು ತಗೋಬೇಕು ಅಂತಂದ್ರೆ ಕಡ್ಡಾಯವಾಗಿ ಆ ಕಂಪನಿ ಯಾವ ಕಂಪನಿ ಗೊಬ್ಬರ ಮಾಡ್ತಿರೋ ಆ ಕಂಪನಿ ಅವ್ರದ್ದು ಲಿಂಕ್ ಪ್ರಾಡಕ್ಟ್ ನ
ತಗೋಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ದಾರೆ ಅಂತ. ಕಡ್ಡಾಯ ಅಂತ ಏನಿಲ್ಲ, ಅವರು ಪ್ರೆಷರ್ ಮಾಡೇ ಮಾಡ್ತಾರೆ. ಪ್ರೈವೇಟ್ ಕಂಪ್ನಿಗಳು ನಮ್ದು ನಿಮ್ಗೂ ಮಾಡಿದಾರಾ? ಮಾಡ್ತಾರೆ. ನಾವು ಲಿಂಕ್ ಅಂತ ಮಾಡಕ್ ಬರಲ್ಲ, ನೀವು ಮಾಡ್ತಾ ಇಲ್ಲ. ಲಿಂಕ್ ಅಂತ ಕೊಡಕ್ಕೆ ಅಲ್ಲ, ಅವ್ರು ನೇರವಾಗಿ ಜೊತೆಲ್ಲ ಕಳಿಸ್ಬಿಡ್ತಾರಂತಲ್ಲ, ಆ ರೀತಿ. ಜೊತೆಲೆ ಕಳ್ಸಾರ, ಯಾವಾಗ ಒಂದ್ ಟೈಮ್ ಕಳ್ಸಾರ, ಲಿಂಕ್ ಅಂತ ನಾವ್ ಮಾಡಕ್ ಹೋಗಲ್ಲ, ಅವ್ರು ಹೇಳಲ್ಲ. ಬಟ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಅಲ್ಲ, ನಿಮಗೂ ಅವರು ಹಂಗೆ ಆತರ ಏನು ಮಾಡ್ಕೊಡ್ರಿ ಅಂತ ಯಾರು ಹೇಳಕ್ಕೆ ಶೋಷಣೆ ಮಾಡಬಾರ್ದಲ್ಲ ಅವರು, ಅಂಗಡಿಯವರು ಅಲ್ಲ, ಸಾರಿ ಕಂಪನಿಯವರು, ಇಫ್ಕೋ ಆಗ್ಲಿ ಕ್ರಿಪ್ಕೋ ಆಗ್ಲಿ, ಯಾವ ಕಂಪನಿಯವ್ರು ಹಂಗ್ ಮಾಡಿದಾರೆ? ಎಲ್ಲಾ ಕಂಪ್ನಿಗಳು ಆಲ್ಮೋಸ್ಟ್ ಈಗ ಅದೇ ಅಂತಲ್ಲ, ಬೇರೆ ಗೊಬ್ಬರ ಯಾವ್ದೋ ಒಂದು ತಗೊಳ್ಳಿ ಕಾಂಪೋಸ್ಟ್ ತಗೊಳ್ಳಿ ಅಂತ. ಬಟ್ ಅದ್ ಲಿಂಕ್ ಅಂತ ಅವ್ರು ಹೇಳಲ್ಲ, ನಾವು ಲಿಂಕ್ ಅಂತ ನಾವು ಕೊಡ್ತೀವಿ. ಅಲ್ಲ, ಅದು ಬಹಳ ದೊಡ್ಡ ಸಮಸ್ಯೆ. ಬಟ್ ನೀವು ಪಾಪ ಹಂಗ್ ಮಾಡಿಂದ ಇರ್ಬೋದು. ಅದಕ್ಕೆ ತಕ್ಕ ಬೆಳೆ ಏನ್ ಉಪಯೋಗ ಅದಕ್ಕೆ ಆ ಬೆಳೆ ಕೊಡ್ಬೋದು. ಲಿಂಕ್ ಅಂತ ಅದಕ್ಕಂತ ಅಲ್ಲ, ಸರಿ, ಆ ಬೆಳೆಗೆ ಯಾರಿಗೋ ಅಗತ್ಯ ಇರೋರಿಗೆ ಮಾರೋದ್ರಲ್ಲಿ ಏನ್ ತೊಂದರೆ ಇಲ್ಲ, ಅವ್ರು ಕೊಡೋ ಪ್ರಾಡಕ್ಟ್ ನ. ಆದ್ರೆ ನಾನು ಗೊಬ್ಬರ ತೊಗೊಳಕ್ ಬರ್ತೀನಿ, ಯೂರಿಯಾ ತೊಗೊಳಕ್ ಬರ್ತೀನಿ, ನೀವು ಯೂರಿಯಾ ತೊಗೊಳಕ್ ಬಂದ್ರೆ ಇದನ್ನ ತಗೊಳ್ಳೇಬೇಕಪ್ಪ ಅಂತ ಹೇಳಿ ಅವ್ನಿಗೆ ಕೊಟ್ಬಿಡೋದು. 500-800 ರೂಪಾಯಿ ಹೆಚ್ಚುವರಿಯಾಗಿ ಅವ್ನಿಗೆ ಅಗತ್ಯ ಇರ್ಲಿ ಇಲ್ದೇ ಹೋಗ್ಲಿ, ಅಥವಾ ಇನ್ಯಾವುದೋ 6 ತಿಂಗಳು ವರ್ಷ ಬಿಟ್ಕೊಂಡು ಬೆಳೆಗೆ ಬೆಳೆಸುವಂತ ಐಟಮ್ ನ ಇವತ್ತೇ ತಗೊಂಡೋಗಿ ಅನಿವಾರ್ಯವಾಗಿ ಇಟ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಅದ್ರ ಮುಖಾಂತರ ರೈತರಿಗೆ ಹೊರೆ ಆಗ್ತಿದೆ ಅಂತ. ಯಾವ ಕಂಪ್ನಿ ಹೇಳಕ್ಕೂ ಬರಲ್ಲ, ನಾವು ರೈತರು ಹೇಳ್ಕೊಳ್ಳು ಬರಲ್ಲ. ಅಲ್ಲ, ಕಂಪನಿಯವರು ಹೇಳ್ತಿದ್ದಾರೆ, ಕೊಡ್ತಾ ಇದಾರೆ ಒಟ್ಟಿನಲ್ಲಿ ಅವರು ಲಿಂಕ್ ಪ್ರಾಡಕ್ಟ್ ನ ಜೊತೆ ಕೊಡ್ತಾ ಇದಾರೆ. ಬಟ್ ನೀವು ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ಮಾಡ್ತಾ ಇಲ್ಲ ಅಂತ. ನಾವು ಎಲ್ಲಾ ಮಾಡ್ತೀರಿ, ಬಟ್ ಆ ತಕ್ಕನ ರೈತರಿಗೆ ಕೇಳ್ಬಿಟ್ಟು ಯಾವ ಬೆಳೆ ಉಪಯೋಗಿಸಿ ಏನ್ ಮಾಡ್ತಾ ಇದ್ರ, ಯಾವ ಸ್ಟೇಜನ್ ಇದು ಕೊಡಿ ಕೇಳಿ ನಾವು ಬೇಕಾದ್ರೆ ಸೇಲ್ ನೀವು ಒತ್ತಡ ಆಗ್ತಿಲ್ಲ ಯಾರಿಗೂ, ಒತ್ತಡ ಏನು ಲಿಂಕ್ ಇದನ್ನ ತಗೊಳ್ಳೇಬೇಕು, ಇದು ತಗೊಂಡ್ರೆ ಅಂತ ಹೇಳಿ. ಸರಿ ಸರ್, ತಮ್ಮ ಹೆಸರು? ರಮೇಶ್ ಅಂತ. ತಾವೇನಾಗಿದ್ದೀರಿ? ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್. ನಿಮ್ಮ ಇದಕ್ಕೆ ಅಧ್ಯಕ್ಷ ಯಾರು? ಸುರೇಶ್ ಅಂತ ಕೊಡಿ. ಅವ್ರು ಇದಾರ? ಬಂದಿದ್ದಂಗಿಲ್ಲ, ಇದಾರ? ಇಲ್ಲ, ಸರಿ, ಆಯ್ತು. ಏನಂದ್ರೆ ನಿಮ್ಮ ಹೆಸರು? ರಮೇಶ್ ಅಂತ. ಆಯ್ತು, ಓಕೆ, ಈ ಕಡೆ ಬನ್ನಿ. ಮುಂದೆ ಬಂದ್ಬಿಡಿ. ಅಲ್ಲ, ಇಲ್ಲಿ ನಿಂತ್ಕೊಂಡ್ರೆ ಅದು ಕಾಣ್ಬೋದೇನಪ್ಪ ಆ ಬೋರ್ಡು? ಈ ಕಡೆ ಹಿಂಗ್ ನಿಂತ್ಕೊಂಡ್ರೆ ದೂರ ಬೇಕು, ಇಲ್ಲಿ ನಿಂತ್ಕೊಂಡ್ರೆ ಗ್ಯಾಪ್ ಅಲ್ಲಿ ನಿಂತ್ಕೊಂಡ್ರೆ ಹಾ, ಅಲ್ಲೂ ಇದೆ. ಈ ಗ್ಯಾಪ್ ಅಲ್ಲಿ ಹಿಂಗ್ ಇಲ್ಲಿ ನಿಂತ್ಕೊಳ್ಳೋದಾ? ಅಲ್ಲ, ತುಂಬಾ ನೆತ್ತಿ ಮೇಲೆ ಇದೆ, ಕಾಣಿಸಲ್ಲ. ಹಿಂಗೆ ಬನ್ನಿ, ಇಲ್ಲಿ ಕಾಣುತ್ತೆ. ಸ್ನೇಹಿತರೆ ನಮಸ್ಕಾರ, ಈ ಕಡೆ ಬನ್ನಿ. ನಾವು ಇವತ್ತು ನೀವು ನೋಡ್ಬೋದು, ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ, ಏನು ಇವರು ಒಂದು ಸೊಸೈಟಿ ಅಲ್ಲಿ ರಸಗೊಬ್ಬರ ಮಾರಾಟ ಮಾಡ್ತಾರೆ. ಸೊ ಹಾಗಾಗಿ ರಾಜ್ಯಾದ್ಯಂತ ಇವತ್ತು ರೈತರನ್ನ ಶೋಷಣೆ ಮಾಡೋದು ಒಂದ್ ಕಡೆ, ಮತ್ತೊಂದ್ ಕಡೆ ರಸಗೊಬ್ಬರ ಮಾರಾಟ ಮಾಡುವಂತ ಕಂಪನಿಗಳು ರಸಗೊಬ್ಬರ ಮಾರಾಟ ಮಾಡುವಂತ ಅಂಗಡಿಯವ್ರನ್ನ ಮತ್ತೆ ಸೊಸೈಟಿಯವ್ರನ್ನ ಮತ್ತೆ FPOದವ್ರನ್ನ ಶೋಷಣೆ ಮಾಡುವಂತಹ ಎರಡು ತರಹದ ಅಕ್ರಮಗಳು ಹಲವಾರು ವರ್ಷಗಳಿಂದ ಇವತ್ತು ರಾಜ್ಯದಲ್ಲಿ ನಡ್ಕೊಂಡು ಬಂದ್ಬಿಟ್ಟಿದೆ. ಇದು ಒಂದ್ ರೀತಿಯಾಗಿ ಯಾವುದೇ ಪಕ್ಷಗಳು ಮತ್ತೆ ಯಾವುದೇ ಅಧಿಕಾರಿಗಳು ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ನಿರಂತರವಾಗಿ ಇದೊಂದು ದಂಧೆ ಅಕ್ರಮ ನಡ್ಕೊಂಡು ಬರ್ತಾ ಇತ್ತು. ಈ ಬಾರಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇದೇನು ಸರ್ಕಾರ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಬ್ಸಿಡಿನ ಕೊಡ್ತಾ ಇದೆ ರೈತರಿಗೆ ರಸಗೊಬ್ಬರದಲ್ಲಿ, ರೈತರು ಇವತ್ತು ಬದುಕೋದೇ ಕಷ್ಟ ಆಗಿದೆ. ರೈತರು ಬೆಳೆ ಬೆಳೆಯೋದಕ್ಕೆ ಬಳಸುವಂತ ಇನ್ಪುಟ್ ಗಳ ಕಾಸ್ಟ್ ಜಾಸ್ತಿ ಆಗಿ ರೈತರಿಗೆ ಲಾಭನೇ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಇವತ್ತು ನಮ್ಮೆಲ್ಲರ ತೆರಿಗೆ ಹಣವನ್ನ ರೈತರ ಏಳಿಗೆಗಾಗಿ ಬಳಸೋದಕ್ಕೆ ಸಬ್ಸಿಡಿ ಮುಖಾಂತರ ರಸಗೊಬ್ಬರಗಳನ್ನ ಕೊಡ್ತಾ ಇದೆ. ಅದಕ್ಕೆ ನಾನಾಗ್ಲೇ ಹೇಳ್ದಂಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸರ್ಕಾರ ಅದಕ್ಕೆ ವಿನಿಯೋಗಿಸ್ತಾ ಇದೆ. ಅದರ ಹೊರತಾಗಿಯೂ ಕೂಡ ಇವತ್ತು ಏನು ಒಂದಷ್ಟು ಕಳ್ಳ ಅಕ್ರಮ ಮಾಡೋದನ್ನೇ ತಮ್ಮ ಬದುಕಾಗಿಸಿಕೊಂಡಿರುವಂತಹ ಭ್ರಷ್ಟ ಅಧಿಕಾರಿಗಳು ಒಂದ್ ಕಡೆ ಶಾಮೀಲಾಗಿ, ಇನ್ನೊಂದು ಕಡೆ ಅನೈತಿಕವಾದಂತಹ ವ್ಯಾಪಾರವನ್ನೇ ಮಾಡ್ಕೊಂಡು ಇದುವರೆಗೂ ಬಂದಿರುವಂತಹ ರಸಗೊಬ್ಬರ ತಯಾರು ಮಾಡುವಂತಹ ಕಂಪನಿಗಳು. ಅದರಲ್ಲೂ ಬಹಳ ನಾಚಿಕೆಗೇಡಿನ ವಿಚಾರ, ಈ ಇಫ್ಕೋ ಮತ್ತೆ ಕ್ರಿಪ್ಕೋ ಅನ್ನುವಂತಹ ಅವರು ಕೂಡ ಕೋಆಪರೇಟಿವ್ ಸೊಸೈಟಿ, ಏನು ಜನರಿಂದನೇ ಒಂದು ಪ್ರಾರಂಭವಾಗಿರುವಂತಹ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರವೇ ರಸಗೊಬ್ಬರವನ್ನ ತಯಾರಿಕೆ ಮಾಡುವಂತಹ ಕಂಪನಿಗಳನ್ನ ನಡೆಸ್ತಾ ಇರುವಂತಹ ಇಫ್ಕೋ ಮತ್ತು ಕ್ರಿಪ್ಕೋ ಅನ್ನುವಂತಹ ಹಣದಾಹಿ ಕಂಪನಿಗಳು ಇವತ್ತು ರೈತರಿಗೆ ಸಬ್ಸಿಡಿನಲ್ಲಿ ಕೊಡಬೇಕಾಗಿರುವಂತಹ ರಸಗೊಬ್ಬರಗಳನ್ನ ಅವರೇನೆ, ಕಾನೂನು ಬಹಳ ಸ್ಪಷ್ಟವಾಗಿದೆ, ತಯಾರು ಮಾಡುವಂತಹ ಕಂಪನಿಯವರು ಏನು ಇಂಡೆಂಟ್ ನ ಕೊಡ್ತಾರೆ, ರಸಗೊಬ್ಬರ ಮಾರಾಟ ಮಾಡೋ ಅಂಗಡಿಯವರು ಸೊಸೈಟಿಯವರು ಅವ್ರು ಕೊಡುವಂತ ಇಂಡೆಂಟಿಗೆ ತಕ್ಕಂತಹ ಏನು ವಸ್ತುಗಳನ್ನ ಇದನ್ನ ರಸಗೊಬ್ಬರವನ್ನ ಅವರ ಅಂಗಡಿಯ ಬಳಿಗೆ ತೆಗೆದುಕೊಂಡು ಹೋಗಿ ಕೊಡುವಂತದ್ದು ಅವರ ಜವಾಬ್ದಾರಿ, ಕಂಪನಿಯವರ ಜವಾಬ್ದಾರಿ. ಬಹುತೇಕ ಇದುವರೆಗೂ 16 ವರ್ಷಗಳಿಂದ ಇದುವರೆಗೂ ಆ ಕೆಲಸವನ್ನ ಕಂಪನಿಯವರು ಮಾಡಿಲ್ಲ. ಕಂಪನಿಯವರು ಮಾಡದೇ ಇರೋ ಕೆಲಸಕ್ಕಾಗಿ ಇವತ್ತೆಲ್ಲೋ ಟ್ರೈನ್ ಅಲ್ಲಿ ಬರುತ್ತೆ ರಸಗೊಬ್ಬರ, ಟ್ರೈನ್ ಅಲ್ಲಿ ಬಂದ್ರೆ
ರಸಗೊಬ್ಬರ ಸೊಸೈಟಿಯವರು, ಅಂಗಡಿಯವರು ಇವರೇನೆ ಪಾಪ ಲಾರಿ ತಗೊಂಡೋಗಿ, ಇವರೇ ಕೂಲಿಯವ್ರನ್ನ ಕರ್ಕೊಂಡೋಗಿ, ಇವರೇ ಟ್ರೈನ್ ಇಂದ ಹಾಕೊಂಡು, ಮತ್ತೆ ಇವರೇ ತಗೊಂಡ್ಬಂದು, ಇವರೇ ಇಲ್ಲಿ ಇಳಿಸ್ಕೊಂಡು, ಟ್ರಾನ್ಸ್ಪೋರ್ಟೇಷನ್ ಕಾಸು ಕೊಡ್ಬೇಕು, ಕೂಲಿಯವ್ರ ಕಾಸು ಕೊಡ್ಬೇಕು, ಹಾಕ್ಸೋ ಕಾಸು ಕೊಡ್ಬೇಕು, ಇಳಿಸೋ ಕಾಸು ಕೊಡ್ಬೇಕು. ಇನ್ನೊಂದ್ ಕಡೆ 269 ರೂಪಾಯಿ MRP ಇರುವಂತ ಯೂರಿಯಾನ, ಎಕ್ಸಾಂಪಲ್ ನಾನು ಹೇಳೋದು, 270 ರೂಪಾಯಿ ಇರುವಂತ ಯೂರಿಯಾನ ಈ ಇಫ್ಕೋ, ಕ್ರಿಪ್ಕೋ ಅಥವಾ ಇನ್ಯಾವುದೋ ಪ್ರೈವೇಟ್ ಕಂಪನಿಯವರು ತಯಾರು ಮಾಡುವ, ರಸಗೊಬ್ಬರ ತಯಾರು ಮಾಡುವಂತ ಕಂಪನಿಯವರು 270 ರೂಪಾಯಿ ಇರೋದನ್ನ ಅವರೇನೆ 265 ರೂಪಾಯಿಗೆ, 260 ರೂಪಾಯಿಗೆ, 248 ರೂಪಾಯಿಗೆ, 250 ರೂಪಾಯಿಗೆ, 255 ರೂಪಾಯಿಗೆ ಬಿಲ್ ಮಾಡಿದ್ರೆ ಅದನ್ನ ತಗೊಂಡ್ಬಂದು ಲಕ್ಷಾಂತರ ರೂಪಾಯಿ ಕೊಟ್ಟೆ. ಆಮೇಲೆ ಇವರು ರಸಗೊಬ್ಬರ ಕಂಪನಿಯವರು ರಸಗೊಬ್ಬರವನ್ನ ತಗೊಂಡ್ಬಂದು ನಾವು ಮಾರ್ಬಿಟ್ಟು ಕಾಸು ಕೊಡಂಗಿಲ್ಲ. ಅವ್ರಿಗೆ ಕಾಸನ್ನ ಮೊದಲೇ ಕಟ್ಬಿಟ್ಟು ಡಿಡಿ ಕೊಟ್ಬಿಟ್ಟು ಈ ಅಂಗಡಿಯವರು, ಸೊಸೈಟಿ ಅವರ ಹತ್ರ ರಸಗೊಬ್ಬರ ತರಬೇಕು. ಹಿಂಗೆ ಲಕ್ಷಾಂತರ ರೂಪಾಯಿ, 16 ಲಕ್ಷ ರೂಪಾಯಿಗಳನ್ನ ಡಿಡಿ ತಗೊಂಡು ಕೊಟ್ಟು ರಸಗೊಬ್ಬರ ತಗೊಂಡು ಬಂದು ರೈತರಿಗೆ ಮಾರಾಟ ಮಾಡುವಂತ ಸೊಸೈಟಿಗಳು ಮತ್ತೆ ಅಂಗಡಿಯವರು ಯಾವ ರೀತಿಯಾಗಿ ಅವರು ಅದರಲ್ಲಿ ಲಾಭ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಲಾಭ ಇಲ್ಲದಂಗೆ ಅವ್ರ್ಯಾಕೆ ವ್ಯಾಪಾರ ಮಾಡ್ಬೇಕು? 16 ಲಕ್ಷ ಖರ್ಚು ಮಾಡಿ ಅವರು ಈ ಪ್ರಾಡಕ್ಟ್ ನ ತಗೊಂಡ್ಬಂದು ಪುಕ್ಸಟ್ಟೆ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಅವ್ರಿಗೆ ಹುಚ್ಚ ಅಂಗಡಿಯವ್ರಿಗೆ, ಸೊಸೈಟಿ ಅವ್ರಿಗೆ. ಸೊ ಈ ತರಕ್ಕೆ ನೇರವಾಗಿ ಕಂಪನಿಗಳು ಶೋಷಣೆ ಮಾಡ್ತಾ ಇದ್ದೇವೆ. ಪಾಪ ಅವ್ರಿಗೆ ಧ್ವನಿ ಇಲ್ಲ. ಇಲ್ಲಿ ನೋಡಿ, ಅಂಗಡಿಯವರು ಅಧಿಕಾರಿಗಳ ಮೇಲೆ ಹೇಳ್ಬೇಕು, ಕಂಪನಿಗಳ ಮೇಲೆ ದೂರ ಹೇಳ್ಬೇಕು. ಅವರು ಕಂಪನಿಗಳ ಮೇಲೆ ಯಾರಾದ್ರೂ ಇವತ್ತು ದೂರ ಹೇಳಿದ ಸೊಸೈಟಿ ಅವರು ಅಂತ ಅಂದ್ರೆ ನಾಳೆ ದಿವಸ ಅವ್ರಿಗೆ ತಲೆದಂಡ, ಅವ್ರಿಗೆ ಟಾರ್ಗೆಟ್ ಮಾಡೋದು, ಮತ್ತೆ ಅವ್ರ ಅಂಗಡಿಗೆ ಏನೋ ರಸಗೊಬ್ಬರನೇ ಕಳಿಸ್ದಂಗಿರೋದು, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಕಳಿಸ್ದಂಗಿರೋದು. ಈ ತರದ್ದು ಶೋಷಣೆಯನ್ನ ಈ ಅಧಿಕಾರಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅಧಿಕಾರಿಗಳು ಆಲ್ಮೋಸ್ಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ಗೆ ಅನ್ಸುತ್ತೆ, ಒಂದು ಅಂದಾಜಿನ ಪ್ರಕಾರ ಇಡೀ ದೇಶದ ವಿಚಾರ ಬಿಟ್ಬೇಡ, ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ ಒಂದು ಅಂದಾಜಿನ ಪ್ರಕಾರ ಸುಮಾರು 2,000 ಕೋಟಿ ರೂಪಾಯಿಗಳ ಇದೊಂದು ದಂಧೆ ನಡೀತಾ ಇದೆ. ಅಂದ್ರೆ ಬಹುತೇಕವಾಗಿ ಎಲ್ಲ ಕಡೆಗಳಲ್ಲಿ ಇವರಂತೂ ಹೇಳಿದ್ರು, ಹೊಸಕೋಟೆ ಸೊಸೈಟಿ ಅವರು, ಇಲ್ಲ ಸರ್ ನಮ್ಗೆ ಬರುತ್ತೆ, ನಾವ್ ಯಾವತ್ತೂ MRP ಜಾಸ್ತಿ ಮಾರಲ್ಲ ಅಂತ. ಹೊಸಕೋಟೆ ತಾಲೂಕಿನ ಜನಗಳು ತಿಳ್ಕೊಳ್ಳಿ, ಇವತ್ತು ಅವ್ರು ನೇರವಾಗಿ ಹೇಳಿದ್ದಾರೆ. ಹೊಸಕೋಟೆ ತಾಲೂಕು ವ್ಯವಸಾಯ ಸೇವಾ ಸಹಕಾರ ಸಂಘದವರು ನಮ್ಮ ಸೊಸೈಟಿಯಲ್ಲಿ DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಯಾವುದೇ ರಸಗೊಬ್ಬರಗಳಿಂದ ನಾವು MRP ಬೆಲೆಗಿನ್ನ ಹೆಚ್ಚಿಗೆ 1 ಪೈಸೆಕ್ಕೂ ಮಾರ್ತಾ ಇಲ್ಲ. MRP ಏನಿದೆ ಅಷ್ಟನ್ನ ಕೊಟ್ಟು ಹೊಸಕೋಟೆ ತಾಲೂಕಿನ ರೈತರು ರಸಗೊಬ್ಬರವನ್ನ ಖರೀದಿ ಮಾಡಬಹುದು ಅನ್ನುವಂತ ಮಾತನ್ನ ಇವತ್ತು ಅವರು ಲೈವ್ ನಲ್ಲಿ ಹೇಳಿದ್ದಾರೆ. ಇದನ್ನ ಜನ ನೀವು ಬಳಸ್ಕೋಬೇಕು. ಆಮೇಲೆ ನಾಳೆ ದಿವಸ ಬಂದಾಗ ಅವ್ರು ನಿಮ್ಗೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಜಾಸ್ತಿ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡಬಾರ್ದು. ಒಂದು. ಎರಡನೇದು, ಲಿಂಕ್ ಪ್ರಾಡಕ್ಟ್ಗಳು. ಈಗ ಯಾವ್ದೋ ಯೂರಿಯಾ, DAP ಅಥವಾ ಏನು ಸಬ್ಸಿಡಿ ಇರೋಂತ ಗೊಬ್ಬರ ತಗೊಳಕ್ಕೆ ರೈತರು ಬಂದ್ರೆ ಅದ್ರ ಜೊತೆಗೆ ಆ ಕಂಪನಿಯವನು ಏನು ಈ ಫ್ರಾಡ್ ಕಂಪನಿಗಳು, ಹಣದಾಹಿ ಕಂಪನಿಗಳು ಏನೋ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅಗತ್ಯವಾದಂತ ವಸ್ತುಗಳನ್ನ ಜೋಡಿಸಿ ಕಳಿಸೋದು. ಇವ್ರು ಯೂರಿಯಾ ಕೇಳಿದ್ರೆ ಯೂರಿಯಾ ಜೊತೆಗೆ ಇನ್ನೇನೋ ಅವ್ರ ಕಂಪನಿಯಲ್ಲಿ ತಯಾರಾಗುವಂತ ಕೃಷಿ ಏನೋ ಸಾಮಗ್ರಿಗಳನ್ನ, ಪರಿಕರಗಳನ್ನ ಕಳಿಸೋದು. ಅದನ್ನ ಇವರು ಅನಿವಾರ್ಯವಾಗಿ ಅಂಗಡಿಯವರು ಪುಷ್ ಮಾಡೋದು ಮಾರೋದಕ್ಕೆ. ಸೊ ಈ ತರದ್ದು ನಡಿಬಾರ್ದು. ರೈತರು ಯೂರಿಯಾ ಕೇಳಿದ್ರೆ ರೈತರಿಗೆ ಯೂರಿಯಾನೇ ಕೊಟ್ಟು ಕಳಿಸ್ಬೇಕು. ಬೇರೆ ಅತ್ತಗೊಳ್ಳಿ ಇತ್ತಗೊಳ್ಳಿ ಅಂತ ಹೇಳಿ ಧಮಕಿ ಹಾಕೋದಾಗ್ಲಿ, ಅವ್ರಿಗೆ ದಬ್ಬಾಳಿಕೆ ಮಾಡಿ ಅದನ್ನ ಮಾರೋದಾಗ್ಲಿ ನಡೆಯಂಗಿಲ್ಲ. ಅದನ್ನು ಕೂಡ ನಾವು ಮಾಡಲ್ಲ ಅಂತ ಹೇಳಿ ಇಲ್ಲಿ ಏನು ಹೊಸಕೋಟೆ ತಾಲೂಕು ವ್ಯವಸಾಯ ಸಹಕಾರಿ ಸಂಘದವರು ಹೇಳಿದ್ದಾರೆ. ನಾವು ಲಿಂಕ್ ಪ್ರಾಡಕ್ಟ್ ಮಾರ್ತಾ ಇಲ್ಲ, ನಾವು MRP ಜಾಸ್ತಿ ಮಾರ್ತಾ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಹೊಸಕೋಟೆ ತಾಲೂಕಿನ ಎಲ್ಲ ರೈತ ಬಂಧುಗಳಲ್ಲಿ ಕೇಳ್ಕೊಳ್ಳೋದು, ಇಷ್ಟು ದಿವಸ ನಡೀತಾ ಇದ್ದಂತಹ ಇಂತಹ ಅನ್ಯಾಯ, ಮೋಸ, ಅಕ್ರಮ ದಂಧೆಯನ್ನ ನಿಲ್ಲಿಸುವಂತಹ ಕೆಲಸವನ್ನ ರಾಜ್ಯದ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ಅಥವಾ ಸಂಘಟನೆ ಆಗ್ಲಿ ಮಾಡಿರ್ಲಿಲ್ಲ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಕೆಲಸವನ್ನ ಮಾಡಿದೆ. ಬಹಳ ದೊಡ್ಡ ಒಂದು ವಿಚಾರವಾಗಿ ಇದನ್ನ ತೆಗೆದುಕೊಂಡು ಸಾಕಷ್ಟು ಅಧಿಕಾರಿಗಳ ಜೊತೆಯಲ್ಲಿ ಅನುಸರಣೆ ಮಾಡಿ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರೇ ಹಲವಾರು ಬಾರಿ ಕೃಷಿ ಕಮಿಷನರ್ ಹತ್ರ, ಆಯುಕ್ತರ ಹತ್ರ ಮಾತಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದ ಫಲವಾಗಿ ಇವತ್ತು ಈ ತರಕ್ಕೆ MRP ಗೊಬ್ಬರ ಸಿಗುವಂತ ವಾತಾವರಣ ರಾಜ್ಯದಲ್ಲಿ ನಿಧಾನಕ್ಕೆ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಇದನ್ನ ಉಳಿಸ್ಕೊಳ್ಳುವಂತಹ ಅವರು ಅದೇ ರೀತಿ ಮಾಡುವಂತದನ್ನ ಖಾತ್ರಿ ಮಾಡ್ಕೊಳ್ಬೇಕಾಗಿರುವಂತಹ ಜವಾಬ್ದಾರಿ ರಾಜ್ಯದ ರೈತರ ಮೇಲಿದೆ. ನಾವು ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ ರಾಜ್ಯದ ರೈತರಿಗಾಗಿನೇ ರಸಗೊಬ್ಬರದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಆ ಸಮಸ್ಯೆ ವಿಚಾರ ಏನಿದೆ. ಈಗ ಯಾರೋ ಒಬ್ರು ನಿಮ್ಗೆ ಯೂರಿಯಾಗೆ MRP ಜಾಸ್ತಿ ಬೆಲೆಗೆ ಮಾರಿದ್ರು, DAP MRP ಬೆಲೆಗೆ ಜಾಸ್ತಿ ಮಾರಿದ್ರು. ಯೂರಿಯಾ DAP ಅಲ್ಲ, ರಸಗೊಬ್ಬರ ಯಾವುದೇ ರಸಗೊಬ್ಬರವನ್ನ MRP ಬೆಲೆಗಿನ್ನ ಜಾಸ್ತಿ ಮಾರಂಗಿಲ್ಲ. ಆಮೇಲೆ ಲಿಂಕ್ ಪ್ರಾಡಕ್ಟ್ ಇನ್ನೊಂದೇನೋ ಜೊತೆಗೆ ತಗೊಳ್ಳಿ ಅಂತ ಹೇಳಿ ದಬ್ಬಾಳಿಕೆ ಶೋಷಣೆ ಮಾಡಿದ್ರೆ ನೀವು ನೇರವಾಗಿ KRS ಪಕ್ಷದ ಸಹಾಯವಾಣಿಗೆ ಕರೆ ಮಾಡಿ. KRS ಪಕ್ಷದ ಸಹಾಯವಾಣಿಯನ್ನ ನಾವು ಈ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ರಾಜ್ಯದ ಯಾವುದೇ ಭಾಗದ ಜನರಾಗ್ಲಿ, ಅದು ಹೊಸಕೋಟೆಯವರಂತ ಅಲ್ಲ,
ಇವತ್ತು ಕರ್ನಾಟಕದಾದ್ಯಂತ ನಮ್ಮ ಪಕ್ಷದ ವತಿಯಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಪ್ರೆಸ್ ಮೀಟ್ ಮಾಡಿದ್ದೀವಿ, ಅಲ್ಲಿರೋ ಜಾಯಿಂಟ್ ಡೈರೆಕ್ಟರ್ನ ಹೋಗಿ ಭೇಟಿ ಮಾಡಿದ್ದೀವಿ. ಇದೀಗ ಈ ತರದೊಂದು ಸೊಸೈಟಿಗಳಿಗೆ ಮತ್ತೆ ರಸಗೊಬ್ಬರದ ಅಂಗಡಿಗಳಿಗೆ ಹೋಗಿ ಅದನ್ನ ಪರಿಶೀಲನೆ ಮಾಡುವಂತಹ ಮತ್ತೆ ಇದನ್ನ ಖಾತ್ರಿ ಮಾಡುವಂತಹ ಕೆಲಸವನ್ನ ನಮ್ಮ ಪಕ್ಷದ ಸೈನಿಕರು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರು ನೀವು ಯಾವ್ದೋ ಕಾರಣಕ್ಕೆ ನಿಮ್ಗೇನೋ ತುಂಬಾ ಅಗತ್ಯ ಅನ್ನೋ ಕಾರಣಕ್ಕಾಗಿ ದಯವಿಟ್ಟು ₹1 ಎಕ್ಸ್ಟ್ರಾ ಕೇಳಿದ್ರು ಕೊಡಬೇಡಿ. ನೀವು MRP ಮೇಲೆ ಇವತ್ತು ₹1 ಎಕ್ಸ್ಟ್ರಾ ಕೊಟ್ರೆ ನಾಳೆ ಅವ್ರು ₹100 ಎಕ್ಸ್ಟ್ರಾ ಇಸ್ಕೋತಾರೆ. ಹಾಗಾಗಿ ನೀವು ಮುಲಾಜಿಲ್ಲದೆ ಯಾವುದೇ ಕಾರಣಕ್ಕೂ MRPಗಿನ ಹೆಚ್ಚಿನ ಬೆಲೆಗೆ ಕೊಡಬೇಡಿ. ಹಾಗೇನಾದ್ರೂ MRPನ ಹೆಚ್ಚಿನ ಬೆಲೆಗೆ ಅವ್ರಿಗೂ ನಿಮ್ಮನ್ನ ಏನೋ ಹಣ ಕೇಳಿದ್ರೆ ಬಂದು KRS ಪಕ್ಷದವ್ರಿಗೆ ಫೋನ್ ಮಾಡಿ, ಅಥವಾ ಅವ್ರಿಗೆ ಹೇಳಿ ನಾವು KRS ಪಕ್ಷದವ್ರಿಗೆ ಫೋನ್ ಮಾಡ್ತೀವಿ ಅಂತ. ಈಗಾಗಲೇ ನಾವು ಕಮಿಷನರ್ಗೆ, JDಗೆ, ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಎಲ್ರಿಗೂ ಹೇಳಿದೀವಿ. ಈಗ ಇನ್ನೊಂದ್ಸಾರಿ ಅಸಿಸ್ಟೆಂಟ್ ಡೈರೆಕ್ಟರ್ನ ಭೇಟಿ ಮಾಡಿ, ಇಲ್ಲೇ ತಾಲೂಕು ಅಸಿಸ್ಟೆಂಟ್ ಡೈರೆಕ್ಟರ್ನ ಹೊಸಕೋಟೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೂ ವಿಚಾರವನ್ನ ಮಾತಾಡ್ತೀವಿ. ಇನ್ನೊಂದ್ 2-3 ಅಂಗಡಿಗೆ ನೋಡ್ತೀವಿ. ಹಾಗಾಗಿ ಇದನ್ನ ರಾಜ್ಯದ ಜನರು ಏನು KRS ಪಕ್ಷದ ಹೋರಾಟದ ಫಲವಾಗಿ ಇವತ್ತು ಈ ತರದ ಒಂದು ದೊಡ್ಡ ದಂಧೆ ಅಕ್ರಮ ಏನ್ ನಡೀತಾ ಇತ್ತು, ಈ ಅಕ್ರಮಕ್ಕೆ ಕಡಿವಾಣ ಬೀಳುವಂತ ಲಕ್ಷಣಗಳು ಇವತ್ತು ಕಾಣಿಸ್ತಾ ಇದಾವೆ. ಅದು KRS ಪಕ್ಷದ ಹೋರಾಟದ ಫಲವಾಗಿ ಇದು ನಡೀತಾ ಇದೆ. ಇಲ್ಲ ಅಂತ ಅಂದ್ರೆ ಒಂದು ಯೂರಿಯಾ ಕನಿಷ್ಠ ಅಂತ ಅಂದ್ರು 25% ಎಕ್ಸ್ಟ್ರಾ ಅಂತ ಅಂದ್ರೂ ₹60-70 ಕೊಡ್ಬೇಕಾಗಿತ್ತು. ಸೊ ಈ ₹60-70 ಇಡೀ ರಾಜ್ಯದ ಜನ ಈ ರೀತಿಯಾಗಿ 25% ಎಕ್ಸ್ಟ್ರಾ ಕೊಡ್ತಾ ಇರೋದನ್ನ ನಾವು ಒಟ್ಟಾರೆ ರಸಗೊಬ್ಬರವನ್ನ ಕನ್ಸಂಪ್ಷನ್ ಇದನ್ನ ಲೆಕ್ಕ ಹಾಕೊಂಡ್ರೆ ಸುಮಾರು ₹2,000 ಕೋಟಿ ಬ್ಲಾಕ್ ಮನಿ ದಂಧೆ ಇದು. ಯಾರ್ಯಾರಿಗೆ ಹೋಗ್ತಾ ಇತ್ತು? ಯಾವ ಕಮಿಷನರ್ಗೆ ಹೋಗ್ತಾ ಇತ್ತು, ಸೆಕ್ರೆಟರಿಗಳಿಗೆ ಹೋಗ್ತಾ ಇತ್ತು, ಯಾವ ಮಂತ್ರಿಗಳಿಗೆ ಹೋಗ್ತಾ ಇತ್ತು, ಮುಖ್ಯಮಂತ್ರಿಗೆ ಹೋಗ್ತಾ ಇತ್ತು ಗೊತ್ತಿಲ್ಲ, ಅಥವಾ ಯಾವ MLAಗಳಿಗೆ ಹೋಗ್ತಾ ಇತ್ತು ಗೊತ್ತಿಲ್ಲ. ಆದ್ರೆ ಇವತ್ತು ರಾಜ್ಯಾದ್ಯಂತ ಏನ್ ನಡೀತಾ ಇತ್ತು, ಸುಮಾರು ₹2,000 ಕೋಟಿ ಅಕ್ರಮ ದಂಧೆಗೆ ಕಡಿವಾಣ ಹಾಕುವಂತ ಕೆಲಸವನ್ನ KRS ಪಕ್ಷ ಮಾಡಿದೆ. ಇದರ ಫಲವನ್ನ, ಯಶಸ್ಸನ್ನ ರಾಜ್ಯದ ರೈತರು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತಾ, ನಿಮಗೆ ಯಾವುದೇ ತರಹದ ಸಮಸ್ಯೆಗಳಿದ್ರೆ ರಸಗೊಬ್ಬರದ ವಿಚಾರದಲ್ಲಿ ನೀವು ನಮ್ಮನ್ನ ಸಂಪರ್ಕಿಸಿ ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊತೀನಿ. ಇನ್ನೊಂದು ಬಹಳ ಗಂಭೀರವಾದ ವಿಚಾರ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ನಾವು ಬಫರ್ ಎಲ್ಲ ಇಟ್ಕೊಂಡಿದೀವಿ, ಸ್ಟಾಕ್ ಅನ್ನ, ಯಾವುದೇ ಕಾರಣಕ್ಕೂ ರಸಗೊಬ್ಬರದ ಕೊರತೆ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಇವತ್ತು DAP ಇಲ್ಲ. ಹೊಸಕೋಟೆಯ ತಾಲೂಕು ವ್ಯವಸಾಯ ಸೇವಾ ಸಹಕಾರ ಸಂಘದ ಸೊಸೈಟಿಯಲ್ಲಿ ಇವತ್ತು DAP ಲಭ್ಯ ಇಲ್ಲ. ಮತ್ತೆ ನೀವು ಸೆಂಟ್ರಲ್ ಮಿನಿಸ್ಟರ್ ಹೇಳ್ತೀರಾ, ಕೇಂದ್ರ ಸಚಿವರು ಎಲ್ಲ ತರಹದ ಇದು ಇವತ್ತಿಗೆ ಈ ಸಲ ಮುಂಗಾರಿಗೆ ಬೇಕಾಗಿರುವಂತ ಎಲ್ಲ ರಸಗೊಬ್ಬರವನ್ನ ನಾವು ರಿಸರ್ವ್ ಮಾಡಿ ಇಟ್ಟಿದೀವಿ ಎನ್ನುವಂತ ಸುಳ್ಳು ಬೂಸಿಯನ್ನ ನೀವು ಕೇಂದ್ರ ಸಚಿವರು ಹೊಡಿತಾ ಇದ್ದೀರಿ. ಕರ್ನಾಟಕದಲ್ಲೂ ಅವ್ರು ಹೇಳೋದನ್ನ ನಂಬ್ಕೊಂಡು ಇಲ್ಲಿಯ ಇವತ್ತಂತೂ ಕರ್ನಾಟಕದ ಪಾಲಿಗೆ ಮಂತ್ರಿಗಳೇ ಇಲ್ಲ. ಇವ್ರಿಗೆ ಯಾಕೆ ಮಂತ್ರಿ ಎಲ್ಲ ಕೆಲಸ ಮಾಡಕ್ಕಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಮಂತ್ರಿ ಎಲ್ಲ ನುಂಗೋದಕ್ಕಷ್ಟೇ ಅಂತ ಗೊತ್ತಾಗಿ ಇವತ್ತು ಕೃಷಿ ಮುಂಗಾರು ಶುರುವಾಗಿದೆ, ರೈತರ ಸಮಸ್ಯೆಗಳು ಹಲವಾರು ಇರ್ತವೆ, ಬರಗಾಲ ಶುರುವಾಗ್ತಾ ಇದೆ. ಇಂಥ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಕೃಷಿ ಮಂತ್ರಿ ಇಲ್ಲ. ಸೊ ಹಾಗಾಗಿ ಜನರು ಯಾರಿಗೆ ಹೇಳ್ಬೇಕಷ್ಟನಾ? ಸೊ ಇವರು ಬರೀ ಬೂಸಿ ಹೇಳ್ಕೊಂಡಿದ್ದಾರೆ. ಆದ್ರೆ ರಸಗೊಬ್ಬರಗಳು ಬಹುತೇಕವಾಗಿ ಸರಿಯಾಗಿ ಸಿಗ್ತಾ ಇಲ್ಲ. ಇವತ್ತು ಹೊಸಕೋಟೆನಲ್ಲಿ ಹಲವಾರು ಖಾಸಗಿ ಅಂಗಡಿಗಳಲ್ಲಿ ಇವಾಗ ರಸಗೊಬ್ಬರ ಯೂರಿಯಾ ಮತ್ತೆ DAP ಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸೊಸೈಟಿಯಲ್ಲಿ ಮತ್ತೆ ಇವತ್ತು ಸೊಸೈಟಿಯಲ್ಲಿ ಮಾತ್ರ ಯೂರಿಯಾ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಬಹುತೇಕ ತಾಲೂಕುಗಳಲ್ಲಿ ಪರಿಸ್ಥಿತಿ ಹೀಗೆ ಇದೆ, ರಸಗೊಬ್ಬರ ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಎಚ್ಚೆತ್ಕೋಬೇಕು ಕೂಡಲೇ. ರೈತರಿಗೆ ಏನು ಅನಾನುಕೂಲ ಆಗ್ತಾ ಇದೆ, ರೈತರ ಸಮಸ್ಯೆ ಏನು ಅನ್ನೋದನ್ನ ರಾಜಕಾರಣ ಮಾಡೋದನ್ನ ಬಿಟ್ಟು ಸೇವೆ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಕೇಳ್ಕೊತಾ, ಕೇಂದ್ರ ಸಚಿವರು ನರೇಂದ್ರ ಮೋದಿ ಅವರು ಈ ಕೂಡಲೇ ನೀವು ಅಷ್ಟೇ ಬರೀ ಬೂಸಿ ಹೊಡೆಯೋದು, ಸುಳ್ಳು ಹೇಳೋದನ್ನ ಬಿಟ್ಟು ಗೊಬ್ಬರ ಐತೆ ಅಂತ ಹೇಳ್ಕೊಂಡೇನೆ ಜನರಿಗೆ ಮೋಸ ಮಾಡೋದನ್ನ ನಿಲ್ಲಿಸಿ, ಗೊಬ್ಬರ ಎಷ್ಟಿದೆ, ಎಷ್ಟು ಸಪ್ಲೈ ಆಗ್ತಾ ಇದೆ, ಯಾಕೆ ಗೊಬ್ಬರ ಲಭ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಾವು ಪರಿಶೀಲಿಸಿ ಅದಕ್ಕೆ ಬೇಕಾಗಿರುವಂತ ಅಗತ್ಯ ಕ್ರಮಗಳನ್ನ ಜರುಗಿಸಬೇಕು ಅಂತ ಹೇಳಿ ಕೇಳ್ಕೊತಾ, ಮತ್ತೊಮ್ಮೆ ರಾಜ್ಯದ ಜನರು ಮುಖ್ಯವಾಗಿ ರೈತರು ಈ ಒಂದು ಏನು KRS ಪಕ್ಷದ ಹೋರಾಟದ ಫಲವಾಗಿ ಒಂದಷ್ಟು ಈಗ ಬದಲಾವಣೆಗಳಾಗ್ತಾ ಇದೆ, ಬದಲಾವಣೆಗಳನ್ನ ಖಾತ್ರಿ ಮಾಡ್ಕೋಬೇಕು ಅಂತ ಹೇಳಿ ನಾನು ರಾಜ್ಯದ ಎಲ್ಲ ರೈತ ಬಂಧುಗಳಲ್ಲಿ ಕೇಳ್ಕೊತಾ ಇವತ್ತಿನ ಒಂದು ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ. ಥ್ಯಾಂಕ್ ಯು.